ವಾಟ್ ಸ್ಪೆಷಲ್? ಸರ್, ಈಗ ಶಾಸಕರೆಲ್ಲ ವಿದೇಶ ಪ್ರವಾಸ ಹೋಗಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ನಿಮ್ಮ ಹತ್ರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದ್ದು ಏನು ಸರ್? ಶಾಸಕರ ವಿವಿಧ ಸಮಿತಿ ಇದೆ. ಈ ಸಮಿತಿಯವರಿಗೆ ಅಧ್ಯಯನಕ್ಕೆ ಅಂತ ಹೇಳಿ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ಬಹುಶಃ ಪ್ರವಾಸ ಕೈಗೊಳ್ಳುವಂಥ ಅವಕಾಶ ಇವತ್ತು ಇದೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ನಮ್ಮ ದೇಶ ವ್ಯಾಪ್ತಿಯ ಅಧ್ಯಯನ ಪ್ರವಾಸಕ್ಕೆ ಮನವಿ ಕೊಟ್ಟ ಸಂದರ್ಭದಲ್ಲಿ ಅದಕ್ಕೆ ನಾವು ಒಪ್ಪಿಗೆಯನ್ನು ನನ್ನ ಸಭಾಧ್ಯಕ್ಷನಾಗಿ ನಾನು ಕೊಡುತ್ತೇನೆ. ವಿದೇಶಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಮಗೆ ನಿಯಮವಿಲ್ಲ, ಅದಕ್ಕೆ ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ. ಸರ್, ಈಗ ಖರ್ಚು ವೆಚ್ಚ ವಿಚಾರದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಇದೆ. ಅದರ ಜೊತೆಗೆ ಬೆಲೆ ಏರಿಕೆ ಎಲ್ಲ ಆಗ್ತಾ ಇದೆ. ಇದು ಸ್ವಲ್ಪ ಆಕ್ಷೇಪ ಇರುವಂಥದ್ದು. ಶಾಸಕರು ಜಾಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ವಿಚಾರ ಬಂದಾಗ ಜನ ಅಭಿಪ್ರಾಯ ಬರೋದು ಬೇರೆ ಸ್ವಾಭಾವಿಕ. ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ, ವಿಚಾರಗಳು ಸರ್ಕಾರದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬಹುಶಃ ಮುಂದಿನ ತೀರ್ಮಾನ ತಗೊಳ್ಳುವಂಥದ್ದು. ಸೊ ಈಗ ನಮಗೆ ಯಾವುದೇ ನಿಯಮದ ಅಡಿಯಲ್ಲಿ ಸರ್ಕಾರದ ಖರ್ಚಿನಲ್ಲಿ ನಾವು ಕಲಿಸುವಂಥ ಒಂದು ಇದಿಲ್ಲ, ಯಾವುದು ನಮಗೆ ನಿಯಮ ಇಲ್ಲ, ಕಲಿಸ್ತಾ ಇಲ್ಲ. ಈಗ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವರ್ಗ ಅವಕಾಶ ಇದೆ. ಇದರ ಬಗ್ಗೆ ನಾವು ಶಾಸಕರೆಲ್ಲ ಕೂತ್ಕೊಂಡು ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ ಇವತ್ತು ಆಗ್ತದೆ. ಈಗ ಅಂತ ಯಾವುದೇ ವಿಚಾರ ಇಲ್ಲ, ಇದು ಚರ್ಚೆಯ ಒಂದು ವಿಷಯ ಕೂಡ ಅಲ್ಲ. ಸರ್, ಈಗ ಅವರು ವೈಯಕ್ತಿಕ ಖರ್ಚಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲ, ಅವರ ಅವರ ವೈಯಕ್ತಿಕ ಖರ್ಚಲ್ಲಿ ಯಾರಿಗೆ ಕೂಡ ಹೋಗ್ಬೋದು. ನೀವು ಶಾಸಕರನ್ನು ವೈರಿಗಳಂತೆ ಕಾಣಬೇಡಿ. ಶಾಸಕರನ್ನು ನಿಮ್ಮ ಸಹೋದರರು ಮತ್ತು ನಿಮ್ಮ ಮಿತ್ರರಂತ ನೀವು ಕಾಣಿ. ಶಾಸಕರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಾಕೆ ಇಷ್ಟೊಂದು ಕೋಪ ಎಲ್ಲರಿಗೂ ಕೂಡ ಅವರು ಸ್ವಂತ ಖರ್ಚಲ್ಲಿ ಕೂಡ ಹೋಗಬಾರ್ದು ಅಂತ ಹೇಳಿದರೆ ಹೇಗೆ? ಅಥವಾ ಅಧ್ಯಯನಕ್ಕೆ ಕೂಡ ನಾವು ಇವತ್ತು ಮಾಧ್ಯಮದವರನ್ನು ಹೋಗುವಂಥ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗುವಂಥ ವಿಚಾರಗಳು ಇರ್ತದೆ. ಬೇರೆ ಬೇರೆ ಸರ್ಕಾರದ ಖರ್ಚಲ್ಲಿ ನಾನು ಹೇಳಿದ್ದೇನಲ್ಲ ಅಂತ ಯಾವುದೇ ಹೋಗೋದಿಲ್ಲ. ಇದರಲ್ಲಿ ಸರ್ಕಾರದ ಖರ್ಚಿನಲ್ಲಿ ಬೇರೆ ಎಲ್ಲರೂ ಕೂಡ ಹೋಗ್ತಾರೆ. ಬೇರೆ ಯಾರು ಕೂಡ ಸರ್ಕಾರದ ಖರ್ಚಲ್ಲಿ ಹೋಗುವಾಗ ಯಾರಿಗೂ ಕೂಡ ನೋವಿಲ್ಲ. ಶಾಸಕರಿಗೆ ಹೋಗುವಾಗ ಎಲ್ಲರಿಗೂ ಕೂಡ ಸಣ್ಣ ನೋವು ಪ್ರಾರಂಭ ಆಗುವುದು. ಎಲ್ಲ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕಷ್ಟಗಳು ಬರುವುದು. ಎಲ್ಲ ವಿಚಾರಗಳು ಶಾಸಕರು ಎಲ್ಲಿಗೆ ಹೋಗುವಾಗ, ಶಾಸಕರು ಏನು ಸವಲತ್ತು ಕೊಡುವಾಗ ಎಲ್ಲರಿಗೂ ಕೂಡ ಒಂದು ನೋವು ಪ್ರಾರಂಭ ಆಗ್ತದೆ. ಶಾಸಕರು ಕೂಡ ನಿಮಗೆ ಮನುಷ್ಯರು ಇದರಲ್ಲಿ. ಸೊ ಅವರನ್ನು ಯಾವಾಗಲೂ ಕೂಡ ಏನೋ ಒಂದು ಸವಲತ್ತು ಕೊಟ್ಟ ತಕ್ಷಣ ಅವರ ವೈರಿಗಳಂತೆ ಕಾಣೋದು ಬೇಡ. ಅವರು ನಿಮ್ಮ ಮಿತ್ರರಂತೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಶಾಸಕರಾಗಿದ್ದರೆ ಏನು ಪರಿಸ್ಥಿತಿ ಅಂತ ಅವರಿಗೆ ಗೊತ್ತು. ಬೆಳಿಗ್ಗಿಂದ ಸಂಜೆ ತನಕ ಅವರು ಜನಸಾಮಾನ್ಯ ಮಧ್ಯೆ ಕೆಲಸ ಮಾಡಿಕೊಂಡು ಬಹುಶಃ ಅವರಿಗೆ ಅವ್ರದ್ದೇ ಒಂದು ವ್ಯಾಪಾರವಾಗಲಿ, ಅವ್ರದ್ದೊಂದು ಪುಸತ್ತು ಇರುವುದಿಲ್ಲ. ಜನಸೇವೆ ಕೂಡ ಮಾಡಬೇಕು, ಸರ್ಕಾರ ಸವಲತ್ತು ಕೊಡಬಾರ್ದು. ಈ ರೀತಿ ಹೇಳಿದರೆ ಆಗ್ತದ? ನಾವು ಎಷ್ಟೋ ಸಲ ನಾವು ನೋಡಿದ್ದೇವೆ. ಅಧಿಕಾರದಲ್ಲಿದ್ದಾಗ ಪಾಪ ಇರ್ತಾರೆ, ಗೊತ್ತಾಗೋದಿಲ್ಲ. ನಿವೃತ್ತಿ ಆದಾಗ ಅಥವಾ ಮಾಜಿ ಆದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಹುಶಃ ಅವರಿಗೆ ಡಿಸ್ಚಾರ್ಜ್ ಆಗಲಿಕ್ಕೆ ಅವ್ರ ಹತ್ರ ದುಡ್ಡಿನ ಕಷ್ಟಗಳು ಅಷ್ಟಿರ್ತದೆ. ಎಷ್ಟೋ ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತು ಶಾಸಕರು ಅವರು ಆಸ್ಪತ್ರೆಯಲ್ಲಿ ಮಾಜಿಯಾಗಿ ತೀರಿ ಹೋದಾಗ ಅವರ ದುಡ್ಡು ಕಟ್ಟದೆ ಅವ್ರನ್ನ ಆಸ್ಪತ್ರೆಯಲ್ಲಿ ಬಿಡುಗಡೆ ಮಾಡದೆ 1 ಗಂಟೆ 2 ಗಂಟೆ 3 ಗಂಟೆ ಕಾಯಿಸಿದಿದೆ. ಸೊ ಇದನ್ನೆಲ್ಲ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಈ ನಮ್ಮ ಶಾಸಕರು ಜನಸೇವೆ ಮಾಡುವಾಗ ಬಸ್ಸಿನಲ್ಲಿ ಹೋಗಿ ತೀರೋದು ನಮ್ಮ ಕಣ್ಣಲ್ಲಿ ನೋಡಿದ್ದೇವೆ. ಸೊ ನಾನು ಕೇಳುವಂಥದ್ದು, ನೀವು ಶಾಸಕರನ್ನು ಮಿತ್ರರಾಗಿ ಕಾಣಿ. ಅವ್ರಿಗೇನು ಸಿಗ್ತದೆ? ನೀವು ಕೊಡುವಂಥ ಸಂಬಳ ಕರೆಕ್ಟ್ ನೀವು ಲೆಕ್ಕ ಹಾಕಿದರೆ ಅವರಿಗೆ ಹೋಗಿ ಬಲಿಕೆ ಡೀಸೆಲಿಗೆ ಸಾಕಾಗೋದಿಲ್ಲ. ಅವರ ಜೊತೆಯಲ್ಲಿ ಹೋದವರಿಗೆ ಅವರು ಕಾಪಿ ಕುಡಿಯುವಾಗ ಇವರೇ ತೆಗೆದುಕೊಡಬೇಕಾಗ್ತದೆ. ಆ ಕಾಪಿ ಕುಡಲಿಕ್ಕೆ ಸಾಕಾಗೋದಿಲ್ಲ. ಶಾಸಕರ ಮನೆಗೆ ನಾನು ಕಷ್ಟದಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಬೇಕಂತ ಒಂದು ಸ್ವಲ್ಪ ಆದರೂ ಕೊಡಬೇಕು. ನನ್ನ ಮಗಳಿಗೆ ಫೀಸ್ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಆದರೂ ಕೊಡಬೇಕು. ನನ್ನ ಕುಟುಂಬದ ಆಸ್ಪತ್ರೆ ಇದ್ದಾಗ ಆಗ ಶಾಸಕರಿಗೇನು ಕೊಡಲೇಬಾರ್ದಾ? ಈ ರೀತಿ ಆದಾಗ ನಾನು ಹೇಳೋದು, ಶಾಸಕರನ್ನು ವೈರಿಯಾಗಿ ನೀವು ಕಾಣಬೇಡಿ. ನಿಮ್ಮ ಮಿತ್ರರಾಗಿ, ನಿಮ್ಮ ಕುಟುಂಬದ ಸಹೋದರಾಗಿ ನೀವು ಕಾಣಿ. ಅವರ ಕಷ್ಟವನ್ನು ಕೂಡ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದು ಈಗ ನಮಗಂತ ಯಾವುದೇ ನಿಯಮಗಳು ಹೋಗುವಂಥ ವಿಚಾರದಲ್ಲಿ ಇಲ್ಲ. ವಿದೇಶಕ್ಕೆ ಹೋಗುವಂಥ ಯಾವುದೇ ನಿಯಮ ಇಲ್ಲ. ನಾವು ಯಾವುದೇ ಪರ್ಮಿಷನ್ ಕೂಡ ಕೊಡಲಿಲ್ಲ. ದೇಶ ಮಟ್ಟದ ವ್ಯಾಪ್ತಿಯಲ್ಲಿ ಅವಕಾಶ ಇದೆ, ಅದಕ್ಕೆ ಅವರು ಹೋಗ್ತಾರೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.